ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿಯಲ್ಲಿ ನಡೆದಿದ್ದ ಆಡಳಿತ ಗೊಂದಲಕ್ಕೆ ಹಾಸನ ನ್ಯಾಯಾಲಯ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ನ್ಯಾಯಾಲಯವು ಸಂಘದ ಅಧ್ಯಕ್ಷ ಆರ್.ಟಿ. ದೇವೇಗೌಡ, ಕಾರ್ಯದರ್ಶಿ ಸಿಆರ್ ಜಗದೀಶ್ ಮತ್ತು ಖಜಾಂಚಿ ಪಾರ್ಶ್ವನಾಥ್ ಅವರು ಕಾನೂನುಬದ್ಧವಾಗಿ ಅಧಿಕಾರದಲ್ಲಿ ಮುಂದುವರಿಯಲಿದ್ದು, ಪ್ರತಿವಾದಿಗಳಾದ ಗುರುದೇವ್ ಮತ್ತು ಅಶೋಕ್ ಹಾರನಹಳ್ಳಿ ಅವರ ಬಣದವರು ಸಂಘದ ಆಡಳಿತ ಮತ್ತು ದಿನನಿತ್ಯ ಕೆಲಸಗಳಿಗೆ ಯಾವುದೇ ಅಡ್ಡಿಪಡಿಸಬಾರದು ಎಂದು ನ್ಯಾಯಾಲಯ ತಡೆ ಆದೇಶ ಹೊರಡಿಸಿದೆ. ಪ್ರತಿವಾದಿಗಳು ಹೊಸ ಸಮಿತಿ ರಚಿಸಿದ್ದೇವೆ ಎಂಬ ಹೇಳಿಕೆಯನ್ನು ಕೋರ್ಟ್ ತಿರಸ್ಕರಿಸಿದ್ದು, ಅಮಾನತುಗೊಂಡ ಸದಸ್ಯರಿಂದ ನಡೆದ ಅವಿಶ್ವಾಸ ಪ್ರಸ್ತಾಪ ಮಾನ್ಯವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯವು ಸಂಸ್ಥೆಯೊಳಗೆ ಉಂಟಾಗಿರುವ ಗೊಂದಲದಿಂದ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಕೆ ವ್ಯತ್ಯಯವಾಗುವ ಸಾಧ್ಯತೆಯನ್ನು ಗಮನಿಸಿ ಅರ್ಜಿದಾರರ ಪರ ತಡೆ ಆದೇಶ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಆರ್.ಟಿ. ದೇವೇಗೌಡ ಹಾಗೂ ಕಾರ್ಯದರ್ಶಿ ಜಗದೀಶ್ ಚೋಡೋಳಿ ಅವರು, ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಪರ ತೀರ್ಪು ಬಂದಿದೆ ಎನ್ನುವುದಕ್ಕಿಂತ ಸಂಸ್ಥೆಯ ಹಿತದೃಷ್ಟಿಯಿಂದ ಎಲ್ಲ ನಿರ್ದೇಶಕರನ್ನು ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗಲು ಕಟಿಬದ್ಧರಾಗಿದ್ದೇವೆ ಎಂದರು. ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಒಂದು ಮಾರ್ಗದರ್ಶನ ನೀಡಿರುತ್ತದೆ. ಈ ನ್ಯಾಯಾಲಯದ ತೀರ್ಪಿನ ಅನುಸಾರ ನಮ್ಮ ಆಡಳಿತ ಮಂಡಳಿಯ ಚುನಾಯಿತ ಎಲ್ಲ ಸದಸ್ಯರು ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ಸಂಸ್ಥೆಯ ಹಿತದೃಷ್ಟಿಯಿಂದ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಅಭಿಪ್ರಾಯ ತಿಳಿಸುತ್ತಾ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಾವು ಯಾವುದೇ ರೀತಿಯ ಸಂಸ್ಥೆಯ ಒಂದು ಬೆಳವಣಿಗೆಗೆ ಧಕ್ಕೆ ಬರದಂತೆ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಈ ವಾಹಿನಿ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 4/12/25 ಹಾಸನ ನ್ಯಾಯಾಲಯ ಒಂದು ಒಳ್ಳೆಯ ಉತ್ತಮವಾದಂತಹ ಆದೇಶವನ್ನು ನೀಡಿದೆ. ನಮ್ಮ ಆರ್.ಟಿ. ದೇವೇಗೌಡರು, ಸಿಆರ್ ಜಗದೀಶ್ ಮತ್ತು ಪಾರ್ಶ್ವನಾಥ್ ಅವರ ಆಡಳಿತ ಮಂಡಳಿಯನ್ನು ಯಾರೂ ಸಹ ಡಿಸ್ಟರ್ಬ್ ಮಾಡಬಾರ್ದು, ಅವರ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬಾರ್ದು ಅಂತಕ್ಕಂಥ ಆದೇಶವನ್ನು ನೀಡಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರೋದ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಆ ಕಾರಣದಿಂದ ನಮ್ಮ 24 ಜನ ನಿರ್ದೇಶಕರನ್ನು ಒಟ್ಟಿಗೆ ತಗೊಂಡೋಗುವ ಮೂಲಕ ಕಾಲೇಜಿನ ಅಭಿವೃದ್ಧಿ ಮತ್ತು ಇಡೀ ತಂಡವನ್ನಾಗಿ ಒಟ್ಟುಗೂಡಿಸಿ ನಾವು ಅಭಿವೃದ್ಧಿಯತ್ತ ಸಾಗಿ ಎಲ್ಲರೂ ಮೆಚ್ಚುವಂಥ ಆಡಳಿತವನ್ನು ನೀಡ್ತಕ್ಕಂಥ ಯೋಜನೆ ನಮ್ಮದಾಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಹಿರಿಯರಾದಂಥ ಅಶೋಕ್ ಹಾರನಹಳ್ಳಿ ಇರ್ಬೋದು, ಗುರುದೇವ್ ಅವರು ಇರ್ಬೋದು, ಜಿ.ಟಿ. ಕುಮಾರ್ ಇರ್ಬೋದು, ಇವರ ಎಲ್ಲರ ಒಡನಾಟವನ್ನು ನಾವು ತೆಗೆದುಕೊಂಡು ಮತ್ತೆ ಒಗ್ಗಟ್ಟಿನಿಂದ ನಡೆಸ್ತೀವಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ.